ಕಳೆದ 4 ದಿನಗಳಿಂದ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ದಿವಂಗತ ರಂಗಸ್ವಾಮಿ ಚೂರಿಗಿಡ್ನ ಸ್ಮಾರಕ ಹಾಕಿ ಪಂದ್ಯಾವಳಿಯಲ್ಲಿ ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ ಬೇರಳಿನಾಡು ತಂಡ 2.1 ಗೋಲ್ಗಳಿಂದ ರೋಚಕ ಗೆಲುವು ಸಾಧಿಸುವುದರೊಂದಿಗೆ ಪ್ರಥಮ ಸ್ಥಾನ ಗಳಿಸಿತು. ಅಲ್ಲದೆ 1 ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. ರೋಚಕ ಆಟ ಪ್ರದರ್ಶಿಸಿ ಅಂತಿಮ ಕ್ಷಣದಲ್ಲಿ ಸೋಲುಂಡ ಆತಿಥೇಯ ಡಾಲ್ಫಿನ್ಸ್ ತಂಡ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ತು. ಭಾನುವಾರದಂದು ಜರುಗಿದ ಫೈನಲ್ ಪಂದ್ಯದಾಟದಲ್ಲಿ ಪ್ರಥಮ ಕ್ವಾರ್ಟರ್ನಲ್ಲಿ ವೆಂಕಟೇಶ್ ಕಂಚಾ ಮತ್ತು ಅಭಿಷೇಕ್ ಅವರು 2 ಗೋಲ್ಗಳನ್ನು ಬಾರಿಸೋದ್ರೊಂದಿಗೆ ಆರಂಭಿಕ ಮುನ್ನಡೆ ದೊರಕಿಸಿಕೊಟ್ರು. ನಂತರ ಡಾಲ್ಫಿನ್ಸ್ ತಂಡಕ್ಕೆ ಪೆನಾಲ್ಟಿ ಕಾರ್ನರ್ ದೊರೆತರೂ ಗೋಲು ಗಳಿಸುವಲ್ಲಿ ಡಾಲ್ಫಿನ್ಸ್ ತಂಡದ ಆಟಗಾರರು ವಿಫಲರಾದರು. ಬೇರಳಿನಾಡು ತಂಡದ ಪ್ರಮುಖ ಆಕರ್ಷಕ ಆಟಗಾರ ಮಹಮ್ಮದ್ ರಾಹಿಲ್ ಪ್ರಸ್ತುತ ಭಾರತ ತಂಡವನ್ನು ಪ್ರತಿನಿಧಿಸಿದ್ದು ಇಡೀ ಕ್ರೀಡಾಂಗಣವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಜಿಂಕೆಯಂತೆ ಓಡಾಡಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಉತ್ತಮವಾದಂತಹ ಪ್ರಕಾಶನಗೊಳಿಸುತ್ತಿದ್ದಾರೆ. ಮಿಂಚಿನಂತೆ ನುಗ್ಗಿ ಚಿರತೆಯ ವೇಗದಲ್ಲಿ ಗೋಲುಗಳಿಸುವಂತಹ ಅವಕಾಶ ಇತ್ತು. ಆದರೆ ಗೋಲ್ ಕೀಪರ್ನ ಅಂಕಿತ್ ಮಾಲಿಕ್ ಅವರ ರಕ್ಷಣೆ ಮುಂದೆ ಅವರ ಆಟ ಮಂಟಾಗಿದೆ. ಫೈನಲ್ ಪಂದ್ಯದಾಟದ ತೀರ್ಪುಗಾರರಾಗಿ ಅಂತಾರಾಷ್ಟ್ರೀಯ ಹಾಕಿ ತೀರ್ಪುಗಾರರಾದ ದೀಕ್ಷಿತ್ ಹಾಗೂ ಕೀರ್ತಿ ಮುತ್ತಪ್ಪ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ರು. ತಾಂತ್ರಿಕ ಟೇಬಲ್ನಲ್ಲಿ ಬೊಳ್ಳ ಚಂಡ ನಾಣಯ್ಯ, ಅಯ್ಯಪ್ಪ, ವಿನೋದ್, ಜೆಸಿಪಿ, ಪೊನ್ನಣ್ಣ, ಸುಪ್ರೀತ್ ನಡೆಸಿಕೊಟ್ರು. ಅಂತಾರಾಷ್ಟ್ರೀಯ ಆಟಗಾರರಿಂದ ಪಂದ್ಯ ವೀಕ್ಷಣೆ. ಫೈನಲ್ ಪಂದ್ಯ ಆಟವನ್ನ ಹಾಕಿ ಕರ್ನಾಟಕದ ಕಾರ್ಯದರ್ಶಿ ಹಾಗೂ ಭಾರತ ಹಾಕಿ ತಂಡದ ಮಾಜಿ ನಾಯಕ ಅಂಜಪರವಂಡ ಸುಬ್ಬಯ್ಯ, ಮತ್ತೋರ್ವ ನಾಯಕ ಸೋಮವಾರಪೇಟೆಯ ಅರ್ಜುನ್ ಹಾಲಪ್ಪ, ಭಾರತ ಹಾಕಿ ತಂಡದ ಉಪನಾಯಕ ಎಸ್ವಿ ಸುನೀಲ್, ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಸೋಮವಾರಪೇಟೆಯ ವಿಕ್ರಮ್ ಕಾಂತ್, ಮೂಲತಃ ಸೋಮವಾರಪೇಟೆಯವರಾದ ಹಾಗೂ ಪ್ರಸ್ತುತ ಭಾರತೀಯ ಹಾಕಿ ಕಿರಿಯರ ತಂಡದ ತರಬೇತುದಾರ ಸಿಬಿ ಜನಾರ್ದನ್, ಇಂಡಿಯನ್ ಆರ್ಮಿ ತಂಡದ ತರಬೇತುದಾರ ಸೋಮವಾರಪೇಟೆಯ ದೇವದಾಸ್ ಬಿದ್ದಯ್ಯ ಮತ್ತಿತರ ಹಿರಿಯ ಆಟಗಾರರು ವೀಕ್ಷಿಸಿ ಆಟಕ್ಕೆ ಬೆಂಬಲ ನೀಡಿದರು. ವಿಜೇತ ಹಾಗೂ ರನ್ನರ್ಸ್ ತಂಡಕ್ಕೆ ಟ್ರೋಫಿ ಹಾಗೂ ನಗದು ದಾನಿಗಳಾದ ಮೂಲತಃ ಸೋಮವಾರಪೇಟೆಯ ಉದ್ಯಮಿ ವಿಆರ್ ವೇಣು, ವಿನಯ್, ವಿಜಯ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.